ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ನಿಮ್ಗೆ ನವಣಿ ಅಂತೇಳಿ ಕೇಟ ಸಿರಿಧಾನ್ಯದೊಳಗೆ ಒಂದು ಯಾವ ಥರ ಕಾಳು ಇರ್ತದೆ ಅನ್ನೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ನವಣಿ ಪೀಕು. ಇದು ನವಣಿ ಯಾವ ಥರ ಬೆಳೆದಿದೆ, ಯಾವ ಥರ ತೆನೆ ಹಾಕಿದೆ ನೋಡಿ. ಇದು ಸಿರಿಧಾನ್ಯದೊಳಗೆ ಬರ್ತದೆ. ಇದು ನವಣಿ ಯಾವ ಥರ ಒಳಗಡೆ ಕಾಳುಗಳು ಇರ್ತಾವೆ ಅನ್ನೋದು ತೋರಿಸ್ತೀನಿ ನಿಮಗೆ. ಇದು ನವಣಿ ಕಾಳು ಸ್ನೇಹಿತರೆ, ಕಾಣ್ತಾ ಇದೆಯಾ? ಇದು ನವಣಿ ಕಾಳು. ಈ ನವಣಿ ಅನ್ನವನ್ನು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಹೊಳ್ಳಿ ಯಾವುದೂ ಬರ್ತಕ್ಕಂಥ ಜಡ್ಡುಗಳು ಬರಲ್ಲ. ಇದು ಕೆಂಪು ಕಾಳುಗಳು ಬರ್ತದೆ. ಎಷ್ಟು ಚಂದ ನವಣಿ ಬೆಳೆದಿದೆ ನೋಡಿ ಸ್ನೇಹಿತರೆ. ನಮ್ಮ ರೈತರು ಇದನ್ನು ಪೂರಾ ಬದು ಒಳಗಡೆ ಹಾಕ್ತಾರೆ, ಇಡೀ ಹೊಲನೂ ಬೆಳೀತಾರೆ. ಈ ಸೈಡು ಬೆಳೆಯಲ್ಲ. ಇದು ನೋಡಿ ಸ್ನೇಹಿತರೆ, ಎಷ್ಟು ಚಂದ ತೆನೆ ಹಾಕಿದೆ. ಇದು ತೆನೆ ಯಾವ ಥರ ವಜನಿಗೆ ಬಾಗಿದೆ. ಇದು ಸಿರಿಧಾನ್ಯದೊಳಗೆ ಬರ್ತಕ್ಕಂಥ ಪೀಕು. ನವಣಿ, ಸಜ್ಜಿ, ರಾಗಿ ಇವೆಲ್ಲ ಬರ್ತಾವೆ ಪೀಕ್ ನೋಡಿ ಸ್ನೇಹಿತರೆ. ಇದು ನಮ್ಮದು ನವಣಿ ಕಾಳುಗಳು. ಈಗ ಆಲ್ರೆಡಿ ಇದು ಪೀಕ್ ಕಟಾವಿಗೆ ಬಂದಿದೆ.